ಹಾಡಿ ಗಮನ ಸೆಳೆದಿದ್ರು. ಪರಮೇಶ್ವರ್ ಅವರು ಎಬಿವಿಪಿ ಅವರ ಕಾರ್ಯಕ್ರಮದಲ್ಲಿ ನೆನ್ನೆ ತಿಪ್ಪೂರಲ್ಲಿ ಭಾಗವಹಿಸಿದ್ದಾರೆ ಸರ್. ಟೀಕೆ ಬರ್ತಾ ಇದೆ ಎಬಿವಿಪಿನವರ ಕಾರ್ಯಕ್ರಮ. ಯಾರು ಪರಮೇಶ್ವರ್ ಅವರು ತಿಪ್ಪೂರಿನಲ್ಲಿ ಭಾಗವಹಿಸಿದ್ದಾರೆ, ಅದು ಟೀಕೆಗೆ ಗುರಿಯಾಗಿದೆ. ನೋಡ್ರಿ, ಅವರು ಒಟ್ಟೆ ಸಂಘ ಪರಿವಾರದ ಬಗ್ಗೆ ದ್ವೇಷ ಮಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಸಂಘಕ್ಕೆ ಹೋಗಿದ್ದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಮತ್ತು ಪರಮೇಶ್ವರ್ ಅವ್ರದ್ದೇನು ತಪ್ಪಿಲ್ಲ. ಎ ಬಿ ಪಿಗೆ ಹೋಗಿದ್ದೆ, ಅದೊಂದು ವಿದ್ಯಾರ್ಥಿ ಸಂಘಟನೆ ಐತಿ. ಆ ಸಂಘಟನೆ ಸಲ ಹೋಗಿದ್ದಕ್ಕೆ ಟೀಕೆ ಮಾಡ್ತಾರಂದರೆ ಹಂಗಾದ್ರೇನು ದೇಶ ವಿರೋಧಿ ಏನು ಸಂಘಟನೆಗಳು ಅದರಲ್ಲಿ ಅಟ್ಟೆ ಇವ್ರು ಭಾಗಿಯಾಗಬೇಕಾ? ಇದು ಕಾಂಗ್ರೆಸ್ ಹೇಳಬೇಕಿದು. ಯಾಕಂದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಇದು ಬಿ ಜೆ ಪಿ ಅಂದರೆ ಹಿಂದುತ್ವ ಯಾರು ಹೇಳ್ತಾರೆ ಅವ್ರು ಯಾರೂ ಬೇಡ ಅಂದಂಗೆ ಆಯ್ತು. ಹಾಗಾದ್ರೆ ಚಲುವರಾಯ ಸ್ವಾಮಿಯವರು ನೀನು ಹೇಳ್ಯಾರಲ್ಲ ಮುಸ್ಲಿಮ್ರೇ ತಪ್ಪತ್ತೇಳಿ. ಹಾಗಾದರೆ ಚಲುವರಾಯ ಸ್ವಾಮಿಯವ್ರ ಮೇಲೂ ಕ್ರಮ ತಗೋತಾ ತಾಕತ್ತು, ದಮ್ಮು, ಹಿಮ್ಮತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಇದೆಯಾ? ಅದನ್ನು ಕೇಳಕ್ಕೆ ಬಯಸ್ತಾರೆ. ಕರೆಕ್ಟ್ ಹೇಳ್ಯಾರ ಅವರು ಚಲುವರಾಯ ಸ್ವಾಮಿಯವರು. ಅಂದ್ರೆ ಅವ್ರನ್ನ ಹಿಂದುತ್ವದ ಪಟ್ಟ ಕಟ್ತೀರ ಅವ್ರಿಗೆ? ಅವರೊಬ್ಬ ಕೋಮವಾದಿ ಅಂತ ಕಟ್ತೀರಾ? ನಿಮ್ಮ ತಾಕತ್ತಿದೆಯಾ? ಅಂದರೆ ಯಾರು ನಿಮ್ಮ ಜೋಡ ಉಳಿತಾರೆ? ಯಾರು ಉಳಿತಾರೆ? ಅಂದರೆ ಹಿಂದೂಗಳನ್ನು ಬೈಯೋದು, ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳನ್ನು ಅಪವಿತ್ರ ಮಾಡೋದು, ಇದು ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ, ಇದು ನೇರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯ ಒಂದು ಏನು ಅವ್ರ ನಿರ್ದೇಶನ ಇದೆ ಅದ್ರ ಪ್ರಕಾರ ಇವ್ರು ನಡೀತಾ ಇದ್ದಾರೆ. ನೀವು ಹಿಂಗೆ ಕಾಂಗ್ರೆಸ್ನವರು ಹಿಂದೂಗಳನ್ನು ವಿರೋಧ ಕಟ್ಕೊಂಡು ಇವತ್ತು ಹೋದರೆ ಮುಂದಿನ ಸಲ ನಿಮ್ಗೆ ಸಾಬ್ರಟ್ಟೆ ಓಟ್ ಹಾಕ್ತಾರೆ. ಮತ್ತು ಯಾರೂ ಕರ್ನಾಟಕದಲ್ಲಿ ಯಾವ ಜನಾಂಗದವರು ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ.